ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿದ ಪುರಶೈವಾರಿ ತೋಟ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಸ್ವರ್ಣ ತಿರುಚಿ ಉತ್ಸವ, ಶಠಾರಿಗೆ ವಿಶೇಷ ಅಭಿಷೇಕ. ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಶ್ರೀ ವರಲಕ್ಷ್ಮಿ ವ್ರತದ ಏರ್ಪಾಡುಗಳ ಸಮೀಕ್ಷೆ ನಡೆಸಿದ ಜೆಇಒ. ವಿವಿಧ ವಿಭಾಗಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಜೆಇಒ ವಿ ವೀರಬ್ರಹ್ಮಂ. ದೇಶದಾದ್ಯಂತ ನಾಗದೇವತೆಗಳಿಗೆ ಭಕ್ತಿಯಿಂದ ಹಾಲೆರೆದ ಭಕ್ತಜನ. ವಿಶೇಷ ಪೂಜೆಗಳಲ್ಲಿ ನಳನಳಿಸಿದ ಆಲಯಗಳು. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಸೋಮವಾರ ಸಂಜೆ ಪುರಶೈವರಿ ತೋಟ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ಪುರಾಣಗಳ ಪ್ರಕಾರ ಶ್ರೀ ಗೋದಾದೇವಿ ಅಮ್ಮನವರು ಪಾಂಡಿ ದೇಶದಲ್ಲಿ ವಿಷ್ಣುವಿನ ಭಕ್ತರಾದ ಶ್ರೀ ವಿಷ್ಣುಚಿತ್ತ ಅವರಿಗೆ ಸೇರಿದ ತುಳಸಿವನಂನಲ್ಲಿ ಭೂಮಾತೆಯ ಭಾಗವಾಗಿ ಹೊರಹೊಮ್ಮಿದರು. ಶ್ರೀ ಆಂಡಾಳ್ ಅಮ್ಮನವರ ತಿರುವಾಣಿಪುರಂ ಮತ್ತು ಶಾತುಮರೈ ಗೌರವಾರ್ಥವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳು ತಿರುಮಲದಲ್ಲಿ ಪ್ರತಿ ವರ್ಷ ತಿರುವಾಣಿಪುರಂ ಶಾತುಮರೈಯನ್ನು ಆಯೋಜಿಸುತ್ತದೆ. ಇದರ ಅಂಗವಾಗಿ ಸೋಮವಾರ ಸಂಜೆ ಸಹಸ್ರ ದೀಪಾಲಂಕಾರ ಸೇವೆ ಅದ್ಧೂರಿಯಾಗಿ ನಡೆಯಿತು. ನಂತರ ಶ್ರೀ ಮಲಯಪ್ಪ ಸ್ವಾಮಿಯು ಶ್ರೀದೇವಿ ಭೂದೇವಿ ಸಮೇತ ಚಿನ್ನದ ತಿರುಚಿಯಲ್ಲಿ ದೇವಸ್ಥಾನದ ದಕ್ಷಿಣ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಪುರಶೈವರಿ ತೋಟಕ್ಕೆ ಆಗಮಿಸಿದರು. ಅಲ್ಲಿ ಸ್ವಾಮಿ ಅಮ್ಮನವರಿಗೆ ನಮನ ಸಲ್ಲಿಸಿದರು. ನಂತರ ಮಾರ್ಗ ಮಧ್ಯದಲ್ಲಿರುವ ವಿಶೇಷವಾದಂತಹ ಮರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅರ್ಚಕರು ಆ ಮರಕ್ಕೆ ಆರತಿ, ಹೂವಿನ ಹಾರ ಮತ್ತು ಶಠಾರಿ ಅರ್ಪಿಸಿದರು. ಶಠಾರಿಗೆ ವಿಶೇಷ ಅಭಿಷೇಕ ಮಾಡಿದ ನಂತರ ಶ್ರೀದೇವಿ ಭೂದೇವಿಯೊಂದಿಗೆ ಶ್ರೀ ಮಲಯಪ್ಪ ಸ್ವಾಮಿ ಪುರಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಾಲಯವನ್ನು ತಲುಪಿದರು. ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದಂಥ ಚಿನ್ನದ ಶಂಖ ಮತ್ತು ಚಕ್ರಗಳನ್ನು ಚೆನ್ನೈನ ಭಕ್ತರು ಮಂಗಳವಾರ ಸಮರ್ಪಿಸಿದರು. 2.5 kg ತೂಕದ ಚಿನ್ನದಿಂದ ತಯಾರಿಸಿದ ಚಿನ್ನದ ಶಂಖ ಮತ್ತು ಚಕ್ರಗಳನ್ನು ಚೆನ್ನೈನ ಸುದರ್ಶನ್ ಎಂಟರ್ಪ್ರೈಸಸ್ನ ಮುಖ್ಯಸ್ಥರು ತಿರುಮಲ ಶ್ರೀವಾರಿ ದೇವಾಲಯದ ರಂಗನಾಯಕ ಮಂಟಪದಲ್ಲಿ ಟಿಟಿಡಿ ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರಿಗೆ ಹಸ್ತಾಂತರಿಸಿದರು. ಇದಕ್ಕೂ ಮುನ್ನ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ತಿರುಮಲ ಶ್ರೀವಾರಿಯ ದರ್ಶನ ಪಡೆದರು. ನಂತರ ವೇದ ವಿದ್ವಾಂಸರು ರಂಗನಾಯಕ ಮಂಟಪದಲ್ಲಿ ಭಕ್ತಾದಿಗಳಿಗೆ ಟಿಟಿಡಿ ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಚೌಧರಿ ಶ್ರೀವಾರಿ ಪ್ರಸಾದವನ್ನು ಹಸ್ತಾಂತರಿಸಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಆಗಸ್ಟ್ 8ನೇ ತಾರೀಕು ನಡೆಯಲಿರುವ ಶ್ರೀ ವರಲಕ್ಷ್ಮಿ ವ್ರತದ ಪ್ರಯುಕ್ತ ಅಪಾರ ಸಂಖ್ಯೆಯ ಭಕ್ತ ಸ್ತೋಮ ಆಗಮಿಸುವ ನಿರೀಕ್ಷೆ ಇರುವುದರಿಂದ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಎಂದು ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ತಿಳಿಸಿದ್ದಾರೆ. ಸೋಮವಾರ ತಿರುಚಾನೂರಿನ ಆಸ್ಥಾನ ಮಂಟಪದಲ್ಲಿ ವರಲಕ್ಷ್ಮಿ ವ್ರತದ ವ್ಯವಸ್ಥೆ ಕುರಿತು ಜೆಇಒ ಅಧಿಕಾರಿಗಳೊಂದಿಗೆ ಇಲಾಖಾವಾರು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಹಿಂದಿನ ಅನುಭವಗಳನ್ನು ಮತ್ತು ಹೆಚ್ಚಿನ ಮಹಿಳಾ ಭಕ್ತರು ಬರುವ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮ ವ್ಯವಸ್ಥೆಗಳನ್ನು ಮಾಡುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಭಕ್ತರು ವರಲಕ್ಷ್ಮಿ ವ್ರತವನ್ನು ವೀಕ್ಷಿಸಲು ಎಲ್ಇಡಿ ಪರದೆಗಳನ್ನು ಸ್ಥಾಪಿಸಲು ಮತ್ತು ಕುಡಿಯುವ ನೀರು, ಆಹಾರ, ಪ್ರಸಾದಗಳನ್ನು ಹೇರಳವಾಗಿ ವಿತರಿಸಲು ಆದೇಶ ನೀಡಿದ್ದಾರೆ. ಭಕ್ತರಿಗೆ ವಿತರಿಸಲು ಕುಂಕುಮ, ಕಂಕಣ ಹಾಗೂ ಬಳೆಗಳನ್ನು ಸಿದ್ಧವಾಗಿಡಬೇಕೆಂದು ಅವರು ತಿಳಿಸಿದ್ದಾರೆ. ಭಕ್ತರನ್ನು ಆಕರ್ಷಿಸಲು ಭಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂತೆ ಸೂಚನೆ ನೀಡಿದ್ದಾರೆ. ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಮತ್ತು ಇತರ ಪ್ರದೇಶಗಳ ಆಸ್ಥಾನ ಮಂಟಪವನ್ನು ವಿವಿಧ ಹೂಗಳು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಬೇಕೆಂದು ಅವರು ತಿಳಿಸಿದರು. ತಿರುಚಾನೂರು ಪಂಚಾಯತ್ ಅಧಿಕಾರಿಗಳ ಸಮನ್ವಯದೊಂದಿಗೆ ದೇವಾಲಯ ಮತ್ತು ಸ್ಥಳೀಯ ಪ್ರದೇಶಗಳ ಸುತ್ತಮುತ್ತಲಿನ ರಸ್ತೆಗಳನ್ನು ಸ್ವಚ್ಛವಾಗಿಡಲು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದ್ದಾರೆ. ಸಂಚಾರ ಮತ್ತು ಭದ್ರತಾ ವ್ಯವಸ್ಥೆಗಳು ಉದ್ಭವಿಸದಂತೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಕಾಪಾಡುವಂತೆ ಅವರು ಸೂಚಿಸಿದರು. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ನಲ್ಲಿ ಶ್ರೀ ವರಲಕ್ಷ್ಮಿ ವ್ರತವನ್ನು ನೇರ ಪ್ರಸಾರ ಮಾಡಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಗತ್ಯವಿರುವಂತೆ ಶ್ರೀವಾರಿ ಸೇವಕರು, ನೈರ್ಮಲ್ಯ ಕಾರ್ಯಕರ್ತರು ಮತ್ತು ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸುವಂತೆ ತಿಳಿಸಿದ್ದಾರೆ.
ದೇವಿಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ಸಾಧ್ಯತೆ ಇರುವುದರಿಂದ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಜೆಇಒ ವೀರಬ್ರಹ್ಮಂ ಅಧಿಕಾರಿಗಳಿಗೆ ಸೂಚಿಸಿದರು. ತಿರುಚಾನೂರು ದೇವಸ್ಥಾನದ ಉಪ ಇಒ ಹರೀಂದ್ರನಾಥ್, ವಿಜಿಒ ಸುರೇಂದ್ರ, ಆಗಮ ಪಂಡಿತರು, ಅರ್ಚಕರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆಇಒ ವಿ ವೀರಬ್ರಹ್ಮಂ ಎಲ್ಲ ಭಕ್ತರು ದೇವಿಯ ವರಲಕ್ಷ್ಮಿ ವ್ರತದಲ್ಲಿ ಭಾಗವಹಿಸಿ ಅವರ ಆಶೀರ್ವಾದ ಪಡೆಯುವಂತೆ ಕೋರಿದರು. ಇಸ್ರೋದ ಅಧ್ಯಕ್ಷರಾದ ಡಾಕ್ಟರ್ ವಿ ನಾರಾಯಣನ್ ಅವರು ಕುಟುಂಬ ಸಮೇತರಾಗಿ ಮಂಗಳವಾರ ಬೆಳಗ್ಗೆ ಶ್ರೀವಾರಿಯ ದರ್ಶನವನ್ನು ಪಡೆದರು. ಆಲಯದ ಅಧಿಕಾರಿ ವರ್ಗ ಶ್ರೀವಾರಿ ದರ್ಶನಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದರು. ದರ್ಶನದ ಬಳಿಕ ವಿದ್ವಾಂಸರು ರಂಗನಾಯಕ ಮಂಟಪದಲ್ಲಿ ವೇದ ಪಠಣೆಯೊಂದಿಗೆ ಟಿಟಿಡಿ ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಚೌಧರಿ ಶ್ರೀವಾರಿ ಪ್ರಸಾದವನ್ನು ವಿತರಿಸಿದರು. ನಂತರ ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣನ್ ದೇವಾಲಯದ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಮತ್ತು ಜುಲೈ 30ರಂದು ಇಸ್ರೋ ಮತ್ತು ನಾಸಾ ಆಶ್ರಯದಲ್ಲಿ ನಿಸಾರ್ ಉಪಗ್ರಹದ ಉಡಾವಣೆಯ ಸಂದರ್ಭವಾಗಿ ತಿರುಮಲಕ್ಕೆ ಭೇಟಿ ನೀಡಿದ್ದಾಗಿ ತಿಳಿಸಿದರು. Tomorrow we are going to have an important launch. We are going to have a satellite called NISR, NASA ISRO Synthetic Aperture Radar Satellite. This launch is targeted tomorrow evening 5:40, and this satellite is going to be useful for Earth observation, disaster warning and mitigation. So multiple applications this satellite is going to be useful, and this satellite will cover the entire globe once in 12 days. It will continuously cover the entire globe, and the data will be utilized by the global community for the welfare of the global community. ಉಡುಪಿಯ ಮಾಂಗೋಡು ಶ್ರೀ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ವಿಶೇಷವಾಗಿ ನಾಗದೇವತೆಗಳಿಗೆ ಪಂಚಾಮೃತ ಸಹಿತ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ತರುವಾಯ ಅರ್ಚನೆ ಸಹಿತ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಕೊಂಡರಾಜನಹಳ್ಳಿಯ ಶ್ರೀ ವರಪ್ರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಿ ಭಕ್ತಿ ಭಾವವನ್ನು ಮೆರೆಯಲಾಯಿತು. ಶ್ರಾವಣ ಮಾಸದ ವಿಶೇಷ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಯನ್ನು ಸಕಲ ಅಲಂಕಾರಿಕ ವಸ್ತ್ರಾಭರಣಗಳಿಂದ ಸುಗಂಧಭರಿತ ಪುಷ್ಪಮಾಲೆಗಳೊಂದಿಗೆ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಅಲಂಕರಿಸಿ ತರುವಾಯ ಬಾಳೆ ಎಲೆಗಳಲ್ಲಿ ಭಕ್ತರು ತಮ್ಮ ಸಂಕಲ್ಪದೊಂದಿಗೆ ಭಗವಂತನಲ್ಲಿ ಪ್ರಾರ್ಥಿಸಿದರು. ನಂತರ ಅಷ್ಟೋತ್ತರ ತುಳಸಿ ಅರ್ಚನೆಯ ಮೂಲಕ ದೇವರಿಗೆ ನವವಿಧ ಪೂಜೆಯನ್ನು ಸಲ್ಲಿಸಲಾಯಿತು. ಧೂಪದೀಪ ನೈವೇದ್ಯವನ್ನು ಅರ್ಪಿಸಲಾಯಿತು. ಈ ವೇಳೆ ನೆರೆದಿದ್ದ ಸಾವಿರಾರು ಭಕ್ತಾದಿಗಳು ಭಕ್ತಿ ಭಾವದಿಂದ ಪ್ರಾರ್ಥಿಸಿದರು. ಆಲಯವು ಭಕ್ತಿಭಾವ ಹಾಗೂ ಸಂಸ್ಕೃತಿಯ ಜೊತೆಗೆ ಗ್ರಾಮೀಣ ಜೀವನದ ಧಾರ್ಮಿಕ ಬಾಂಧವ್ಯವನ್ನು ಪ್ರತಿಬಿಂಬಿಸಿತು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಲಕ್ಷ್ಮೀ ತಾಯಾರ್ ದೇವಾಲಯದಲ್ಲಿ ಗೋದಾದೇವಿ ತಿರುನಕ್ಷತ್ರ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ಲಕ್ಷ್ಮೀ ತಾಯಾರ್ ಆಲಯದಲ್ಲಿ ಟಿಟಿಡಿಯ ಮಾಜಿ ಬೋರ್ಡ್ ಮೆಂಬರ್ ಸಂಪತ್ ರವಿನಾರಾಯಣ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಗೋದಾ ಕಲ್ಯಾಣವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಆಲಯದ ಆವರಣದಲ್ಲಿ ಸಜ್ಜುಗೊಳಿಸಿದ ಕಲ್ಯಾಣ ವೇದಿಕೆಯಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನಗೊಳಿಸಿದ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣ ಪೂಜೆ ಮತ್ತಿತರ ಕ್ರತುವುಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದ ನಂತರ ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆಯೊಂದಿಗೆ ಗೋದಾ ಕಲ್ಯಾಣವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗೋದಾ ತಾಯಿಯ ಕಲ್ಯಾಣವನ್ನು ವೀಕ್ಷಿಸಿ ಪುನೀತರಾದರು. ಆಳ್ವಾರ್ಗಳಲ್ಲಿ ಪೆರಿಯಾಳ್ವಾರ್ 6ನೇ ಆಳ್ವಾರ್ ಅವರು ಶ್ರೀವಲ್ಲಿಪುತ್ತೂರಿನಲ್ಲಿ ಪುಷ್ಪ ಕೈಂಕರ್ಯ ಮಾಡ್ತಾಯಿದ್ರು ದೇವರಿಗೆ. ಅವರಿಗೆ ಸಿಕ್ಕೋದು ಭೂಮಿನಲ್ಲಿ ಆಂಡಾಳ್ ಸಿಕ್ಕಿದ್ರು, ಗೋದಾದೇವಿ ಅಂತ, ಗೋದಾ ಅಂತ ಹೆಸರಿಟ್ಟು ಅವರು ಅವ್ರನ್ನೇ
ಬೆಳೆಸ್ತಾಯಿದ್ರು. ಆಂಡಾಳಿಗೆ ಭಗವಂತಂತ ತುಂಬ ಇಷ್ಟ, ಕೃಷ್ಣಂತೆ. ತಿರುಪಾವೈ ಚಿಕ್ಕ ವಯಸ್ಸಿನಲ್ಲಿ ಅವ್ರೇನು ಮಾಡಿದರು, ಅವರ ಪುಷ್ಪ ತಾನು ಹಾಕ್ಕೊಂಡು ಅದನ್ನೇ ದೇವರಿಗೆ ಕೊಡ್ತಾಯಿದ್ರು. ಪುಷ್ಪ ತಾನು ಫಸ್ಟು ಅದನ್ನೇ ಪುಷ್ಪ ಮಾಲೆಗಳು ಹಾಕ್ಕೊಂಡು ಅದನ್ನೇ ಹಾರಗಳು ಹಾಕ್ಕೊಂಡು ಅದನ್ನೇ ದೇವರಿಗೂ ಕೊಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ಪೆರಿಯಾಳ್ವಾರು ಬೈದರು, ದೇವ್ರಿಗೆ ಆ ಥರ ಆಗಲ್ಲ ಅಂತ, ನೀವು ಹಾಕ್ಕೊಂಡು ಅಲ್ಲಿ ಆಗಬಾರ್ದು ಅಂತ. ಬಟ್ ದೇವರು ಅವ್ರಿಗೆ ಕನಸಿನಲ್ಲಿ ಬಂದು, ಇಲ್ಲ ನನಗೆ ಅದೇ ಇಷ್ಟ, ಆಂಡಾಳೋದನ್ನೇ ಹಾರ ಹಾಕ್ಕೊಂಡು ನಾನು ಕೊಟ್ಟರೆ ಮಾತ್ರ ನಮಗಿಷ್ಟ ಅಂತ ಹೇಳಿದ ಮೇಲೆ ಅವರು ಅದಕ್ಕೆ ಸೂಡಿ ಕೊಡುತ್ತೆ ಸುಡರ್ ಕಡಿ ಅಂತ ಹೇಳ್ತಾರೆ. வேர்புகழ் வில்லிபுத்தூர் ஆடிப்பூரம் வேர்புகழ் வில்லிபுத்தூர் ஆடிப்பூரம் மேன்மேல மிகவிளங்க விஷ்ணு சித்தன் தூய திருமகளாய் வந்து அரங்கனார்க்கு துழாய் மாலை முடிಸೂಡಿ ಕೊಡುತ್ತ ಮಾಲೆ ಅಂತ. ತುಳಾಯಿ ಮಾಲೆ ಅಂದರೆ ತುಳಸಿ ಮಾಲೆ ತಾನು ಹಾಕ್ಕೊಂಡು ದೇವರು ಕೊಟ್ಟರು ಅಂತ ಒಂದು ಭಾರಿ ವಿಶೇಷ ಅವ್ರದ್ದು. ಪ್ರಸಾದವಾಗಿ ಅದನ್ನೇ ದೇವರು ತೊಗೊಂಡು ಸಂತೋಷವಾಗಿದ್ರಂತ. ಆಮೇಲೆ ದೇವ್ರನ್ನೇ ಮದುವೆ ಮಾಡಿಕೊಳ್ಳಿ ಅಂತ ಮಾಡಿಕೊಂಡ್ರೆ ದೇವ್ರನ್ನ ಮಾತ್ರ ಮದುವೆ ಮಾಡಿಕೊಳ್ಳಿ ಅಂತ ಆ ಥರನೇ ತಿರುಪಾವೆ ಮಾಡಿ 30 ತಿರುಪಾವೆ ಮಾರ್ಗಳಿ ಮಾಸ ತಿರುಪಾವೆ ಉತ್ಸವ ಮಾಡಿದರು. ದೇವ್ರನ್ನೇ ಮದುವೆ ಮಾಡಿಕೊಳ್ಬೇಕಂತ ಪೂಜೆ ಮಾಡಿದ್ರು. ಅದರಲ್ಲಿ ಪಾವೈ ನೋನ್ಬು ಅಂತ ಹೇಳ್ತಾರೆ. ಅದು ಮಾಡಿ ತಿರುಪಾವೆ 30 ದಿನ ಧನುರ್ಮಾಸ ವ್ರತ ಇಟ್ಟರು. ಆಮೇಲೆ ನಾಚ್ಯಾರ್ ತಿರುಮುಳಿ ಅಂತ 143 ನಾಚ್ಯಾರ್ ತಿರುಮುಳಿ ಪಾಸುರಂಗಳು ಮಾಡಿದರು. ಅದೆಲ್ಲ ಮಾಡಿ ಆ ಟೈಮ್ನಲ್ಲಿ ದೇವರು ಪೆರಿಯಾಳ್ವಾರ ಕರ್ಕೊಂಡು ಬನ್ನಿ, ನಿಮ್ಮ ಮಗಳೇ ಕರ್ಕೊಂಡು ಬನ್ನಿ, ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರು ಕರ್ಕೊಂಡು ಬಂದು ರಂಗನಾಥನೇ ಸಾಕ್ಷಾತ್ ರಂಗನಾಥನೇ ಮನಸ್ಸಲ್ಲಿ ಅನ್ಸ್ಕೊಂಡು ಮಾಡ್ತಾಯಿದ್ರು. ರಂಗನಾಥನ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಅವರು ತಾಯಾರು ನಾಚ್ಯಾರ್ ಅಂತ ಸಾಕ್ಷಾತ್ ಮಹಾಲಕ್ಷ್ಮಿ ಶ್ರೀ ವಿಷ್ಣು ಸಿತ್ತ ಕುಲನಂದನ ಕಲ್ಪವಲ್ಲಿ ಶ್ರೀ ರಂಗರಾಜ ಹರಿಚಂದನ ಯೋಗದೃಶ್ಯಾಂ ಸಾಕ್ಷಾಕ್ಷಮಾಂ ಕಮಲಯಾಂ ಕರುಣಾಂ ನಿವಾನ್ ಗೋದಾಮನನ್ಯ ಶರಣಂ ಚರಣಂ ಪ್ರವೃತ್ತಿ ಅಂತ ಶ್ರೀ ವಿಷ್ಣು ಸಿತ್ತ ಕುಲನಂದನ ಕಲ್ಪವಲ್ಲೀಂ ಶ್ರೀರಂಗರಾಜ ಹರಿಚಂದನ ಶ್ರೀ ವಿಷ್ಣು ಸಿತ್ತ ಕುಲನಂದನ ಕಲ್ಪವಲ್ಲೀಂ ಶ್ರೀರಂಗರಾಜ ಹರಿಚಂದನ ಯೋಗದೃಶ್ಯಾಂ ಸಾಕ್ಷಾಕ್ಷಮಾಂ ಕರುಣಯಾಂ ಕಮಲಾಂ ನಿವಾನ್ಯ ಗೋದಾಮನನ್ಯ ಚರಣಂ ಚರಣಂ ಪ್ರವೃತ್ತಿ ಅಂತ ಸಾಕ್ಷಾತ್ ಮಹಾಲಕ್ಷ್ಮಿನೇ ಅವತಾರ ಗೋದಾದೇವಿ ಅಂತ ಹೇಳ್ತಾರೆ. ಆ ಥರ ಗೋದಾದೇವಿಗೆ ಇವತ್ತು ಹುಟ್ಟಿದ್ದಬ್ಬ. ತಿರುವಾಡಿಪುರಂ ಅಂತ ಪೂರ ನಕ್ಷತ್ರ ಪುಬ್ಬ ನಕ್ಷತ್ರ ಸಿಂಹರಾಶಿನಲ್ಲಿ ಆಷಾಢ ಮಾಸ ಹುಟ್ಟಿದರು. ಅವರು ಅದೇ ದಿನದಲ್ಲಿ ಮದುವೆ ಮಾಡಿಕೊಂಡ್ರು ದೇವರು. ಅದಕ್ಕೋಸ್ಕರ 2 ಕಲ್ಯಾಣ ಉತ್ಸವ ನಾರ್ಮಲಾಗಿ ಎಲ್ಲ ವೈಷ್ಣವ ದೇವಸ್ಥಾನಗಳು ಮಾಡ್ತಾರೆ. ಒಂದು 30 ತಿರುಪಾವೆ ಆದಮೇಲೆ ಲಾಸ್ಟ್ ದಿನ ಮದುವೆ ಮಾಡಿಕೊಳ್ಳದ 5 ಈಗ. ಅದಕ್ಕೋಸ್ಕರ ಗೋದಾ ತಿರುಕಲ್ಯಾಣ ಉತ್ಸವ ಭೋಗಿ ಅವತ್ತು ನಾರ್ಮಲಾಗಿ ನಡೆಯುತ್ತೆ. ಆಮೇಲೆ ಇವತ್ತು ಹುಟ್ಟಿದಬ್ಬ ಆವತ್ತೂ ಒಂದು ಮದುವೆ ಖಂಡಿತಾಗಿ ಆಗುತ್ತೆ ಎಲ್ಲ ಕಡೆನೂ. ಅದು ಇವತ್ತು 2ನೇ ಮದುವೆ. ಇದು 6 ತಿಂಗಳಿಗೊಂದ್ಸರಿ ಗೋದಾದೇವಿಗೆ ಎಲ್ಲ ವೈಷ್ಣವ ಶ್ರೀ ವೈಷ್ಣವ ಆಲಯಗಳಲ್ಲೂ ಆಗುತ್ತೆ ದೇವಸ್ಥಾನಗಳಲ್ಲಿ. ಇವತ್ತು ಅದಾಗಿದೆ. ಜೊತೆಯಲ್ಲಿ ರಂಗನಾಥರು ಹಿಂಗೆ ರಂಗನಾಯಕಿ ಸಮೇತ ಗೋದಾದೇವಿ, ಇಲ್ಲಿ ಪೆರಿಯಾಳ್ವಾರ್ ಅದು ಗೋದಾದೇವಿ ತಂದೆ ಇದ್ದಾರೆ. ಎಲ್ಲರೂ ಇದನ್ನಲ್ಲಿ ದಂಪತಿ ಸಮೇತರಾಗಿ ಈಗ ಇರೋ ಟೈಮ್ನಲ್ಲಿ ಏನು ಬೇಡ್ಕೊಂಡ್ರು ಒಳ್ಳೆಯದಾಗತ್ತೆ ಅಂತ ಭಗವನ್ನಾರಾಯಣ ಅಭಿಪದಾನುರೂಪ ಸ್ವರೂಪರೂಪ ಗುಣ ಐಶ್ವರ್ಯಶೀಲಾದಿ ಅನವಧಿಗಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರೀಯಂ ದೇವೀಂ ನಿತ್ಯಾನಪಾಯಿನೀಂ ನಿರವಧ್ಯಾಂ ದೇವದೇವ ದಿವ್ಯಮುಕ್ಷೀಂ ಅಖಿಲ ಜಗನ್ಮಾತರಂ ಅಸ್ಮಿನ್ಮಾತರಂ ಅಚರಣ್ಯಚರಣ್ಯಾಂ ಅನನ್ಯಚರಣಃ ಚರಣಮಗಂ ಪ್ರಪತ್ಯೆ. ಭಗವನ್ನಾರಾಯಣ ಅಭಿಮದಾನುರೂಪ ಸ್ವರೂಪರೂಪ ಗುಣವಿಭವ ಐಶ್ವರ್ಯಶೀಲಾದ್ ಅನವಧಿಗಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರೀಯಂ ದೇವೀಂ ನಿತ್ಯಾನಪಾಯಿನೀಂ ನಿರವಧ್ಯಾಂ ದೇವದೇವ ದಿವ್ಯಮುಕ್ಷೀಂ ಅಖಿಲ ಜಗನ್ಮಾತರಂ ಅಸ್ಮಿನ್ಮಾತರಂ ಅಚರಣ್ಯಚರಣ್ಯಾಂ ಅನನ್ಯಚರಣಃ ಚರಣಮಗಂ ಪ್ರವತ್ತಿ ಅಂತ ದಂಪತಿ ಸಮೇತರಾಗಿ ಬೇಡ್ಕೊಳ್ಳಿ. ಎಲ್ಲ ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ. ನಮಸ್ಕಾರ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ.
ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಾಡು ಕಚ್ಚನಹಳ್ಳಿಯ ನಾಗರಕಟ್ಟೆಯಲ್ಲಿ ನೆಲೆಸಿರುವ ನಾಗದೇವತೆಗಳಿಗೆ ನಾಗರ ಪಂಚಮಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಪ್ರಥಮವಾಗಿ ಗಣಪತಿ ಪೂಜೆಯನ್ನು ಸಲ್ಲಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಲಾಯಿತು. ತರುವಾಯ ನಾಗದೇವರನ್ನು ಅರಿಶಿನ, ಕುಂಕುಮ ಹಾಗೂ ವಿವಿಧ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ನೆರವೇರಿಸಲಾಯಿತು. ಬಳಿಕ ನಾಗರ ಹುತ್ತಕ್ಕೆ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳು ಭಗವಂತನ ಕೃಪೆಗೆ ಪಾತ್ರರಾದರು. ಆಂಧ್ರಪ್ರದೇಶದ ಪಿಠಾಪುರಂನಲ್ಲಿ ನಾರಾಯಣಿ ಪಾರಾಯಣವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ದತ್ತಾ ವಿಜಯಾನಂದ ತೀರ್ಥ ಸ್ವಾಮೀಜಿಯವರ 22ನೇ ಚಾತುರ್ಮಾಸದ ದೀಕ್ಷೆಯ ಪ್ರಯುಕ್ತ ಆಂಧ್ರಪ್ರದೇಶದ ಶ್ರೀ ಪಾದವಲ್ಲಭ ಅನಘಾದತ್ತ ಕ್ಷೇತ್ರ ಪಿಠಾಪುರಂನಲ್ಲಿ ಶ್ರೀ 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 ದತ್ತಾ ವಿಜಯಾನಂದ ತೀರ್ಥ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ನಾರಾಯಣಿ ಪಾರಾಯಣವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ನಾರಾಯಣಿ ಪಾರಾಯಣವನ್ನು ಪಠಿಸಿದರು. ತತ್ಸೌಪರಿ ರಾಮ್ನ ಪೂರ್ವಂ ಕಾಲಿದ್ಯಂತರ್ವಾದ ಶಾಬ್ದಂ ತಪಸ್ಯ
मीनं व्राते स्नेहवान् भोगलोले तार्क्ष्यं साक्षात् दैत्यताग्रे कदाचित् अन्तं सक्षुदं दृक्षसूनुं मीनं कञ्चित् जक्षतं लक्षयन् सः तप्तश्चित्रे सप्तवानत्र चेत्त्वं जन्तून् भोक्ता जीवितं चापि मोक्ता तस्मिन् काले सर्पाराते कल्पितं भागमश्नन् तेन क्रोधात् त्वत्पदाम्भोजभाजा पक्षक्षिप्तस्तद्दुरापं पयोगात् काले तस्मिन्ने कदासीरपाणिं मुक्त्वा ಕೋಲಾರ ಜಿಲ್ಲೆಯ ಕೂಟಾದ್ರಿ ಕುರುಡಮಲೆ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ದೇವಾಲಯವಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಶ್ರಾವಣ ಮಾಸದ ಸಂದರ್ಭವಾಗಿ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಆಲಯದಲ್ಲಿರುವ ಉಭಯ ದೇವಿಯರ ಸಮೇತ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರು ದಕ್ಷಿಣ ತಾಲೂಕಿನ ನೆಲಗುಳಿ ಗ್ರಾಮದ ಹೆದ್ದಾರಿಯಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಮೊದಲಿಗೆ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಪಂಚಾಮೃತಾಭಿಷೇಕ ಮತ್ತು ವಿವಿಧ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಉಡುಪಿಯ ಕುತ್ಪಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ನಾಗದೇವರುಗಳಿಗೆ ವಿಶೇಷ ಪಂಚಾಮೃತ ಸಹಿತ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ನಂತರ ಅರ್ಚನೆ ಸಹಿತ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ದೊಡ್ಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನು ನಡೆಸಲಾಯಿತು.
ಈ ನಿಮಿತ್ತ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು ವಿವಿಧ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಗಿತ್ತು. ತದನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಧೂಪದೀಪ ನೈವೇದ್ಯಾದಿ ಮಂಗಳಾರತಿಯನ್ನು ಅರ್ಪಿಸಲಾಯಿತು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉಡುಪಿಯ ಕಡೆಕಾರು ಶ್ರೀ ಲಕ್ಷ್ಮೀನಾರಾಯಣ ಮಠದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ದೇವರಿಗೆ ವಿಶೇಷವಾಗಿ ಪಂಚಾಮೃತ ಸಹಿತ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಅರ್ಚನೆ ಸಹಿತ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿ ಕಡೆಕಾರು ಮಠದ ವೇದಮೂರ್ತಿ ಶ್ರೀಶ ಆಚಾರ್ಯ ಇವರು ಮಹಾಪೂಜೆಯನ್ನು ಸಲ್ಲಿಸಿದರು. ಇದೇ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಮೈಸೂರಿನ ಹೆಬ್ಬಾಳದಲ್ಲಿರುವ ಕುಮಾರ್ ಕಲೆಮನೆ ಪ್ರದರ್ಶಕ ಕೇಂದ್ರದ ಸಭಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಕಲಾ ಉತ್ಸವದಲ್ಲಿ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ವೀಣಾ ಮತ್ತು ತಂಡದವರಿಂದ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.